ಟೈಪ್ 1 ನೋಡ್ಕೊಂಡಿದ್ವಿ. ಟೈಪ್ 2 ಒಳಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಟೈಪ್ ಒಳಗೆ ಕನ್ನಡಿಯ ಪ್ರತಿಬಿಂಬ ಅಂತ ನೋಡ್ಬೇಕು. ಕನ್ನಡಿಯ ಪ್ರತಿಬಿಂಬ ಒಳಗೆ ಇವಾಗ ಕನ್ನಡ ಪ್ರತಿಬಿಂಬ ಒಂದೇ ಫಾರ್ಮುಲಾ ಇರ್ತದೆ. 11 60 ಒಳಗೆ ಇದು ಇತ್ತಪ್ಪ 11ಕ್ಕಿಂತ ಕಡಿಮೆ ಇದ್ದಕ್ಕಾರ ಇದು ಫಾರ್ಮುಲಾ ತಗೋಬೇಕು. ಇನ್ನೊಂದು ತಗೋಬೇಕಪ್ಪ ಅಂದ್ರೆ 23 60 ಇದು 12ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಇದು ತಗೋಬೇಕು. ಇವಾಗ 0 0 ಬರ್ತಪ್ಪ ಅಂದ್ರೆ 60 ಬರ್ತಪ್ಪ ಅಂದ್ರೆ ನಮಗೆ ಏನು ಅನ್ಕೋಬೇಕಪ್ಪ ಅಂದ್ರೆ 12 60 ಅನ್ಕೋಬೇಕು. 12 61 ನಡೀತದೆ, 12 1 ನಡೀತದೆ. ಇವಾಗ ನಮಗೆ ನೆಕ್ಸ್ಟ್ ಈ ಕ್ವಶನ್ ನೋಡ್ಕೋಬೇಕು. ಯಾವ ಕ್ವಶನ್? ಈ ಕ್ವಶನ್. ಹಾಂ 11 30 11 ಇಂಟು 60 ಒಳಗೆ 7 ಎಷ್ಟು 30 ಮಾಡ್ತೀವಿ. ಇದು ಆಯಿತು 3 ಆಯಿತು. 11ರಾಗ 7 ಎಷ್ಟು 4. ಈ ಕ್ವಶನ್ ಹೇಗಾಯ್ತು ನೀವು ಮಾಡಿ. ಈಗ ಸೆಕೆಂಡ್ ಕ್ವಶನ್ ಸೇಮ್ ಹಂಗೆ 11 60 ಮಾಡ್ಕೊಂಡು ಈ ಕಲನೇ ಮಾಡ್ಕೊಂಡು ಹಂಗೆ ಡಾಟಾ ಉಳಿಕೆ ಬರಬೇಕು. 8 ಆಯಿತು. 10ರಾಗ 5 45. ಇದು ಎಷ್ಟು ಬರ್ತಪ್ಪ ಅಂದ್ರೆ 4. ಸೆಕೆಂಡ್ ಇದು 11 60 15 4 5 4 11 4 ಎಷ್ಟು ಅಂದ್ರೆ 11 4 7 ಅದ 7 ಹಾಂ 7 11 30 ಅದ ನಮಗೆ ಹೇಳ್ಕೊ 11 60 30 11 ತೆಗಿಬೇಕಾದ್ರೆ 0 3 0 0 ಬರ್ತೀವಿ ನಾವು. 0 0 ಅಂದ್ರೆ ತಗೋಬೇಕು. 0 0 ಅಂದ್ರೆ 12 ತಗೋಬೇಕು. ನೆಕ್ಸ್ಟ್ ಇಲ್ಲಿ 16 ಅಂದ್ರೆ ಏನಾಯ್ತಪ್ಪ 11ಕ್ಕಿಂತ ಜಾಸ್ತಿ ಏನಪ್ಪ ಅಂದ್ರೆ 23 60 ತಗೋಬೇಕು. 16 ಒಳಗೆ 20 0 4 15 13 8 ಎಷ್ಟು ಇದು 13 8 ಎಷ್ಟು 7 0 ಎಷ್ಟು ಬರ್ತದೆ 0. ಇನ್ನೊಂದು 11 22 ಇದೆಷ್ಟು ಇದೆ 32 0 ಇಲ್ಲ 6% ಏನು 6% 7% 23 10 ನಮಗೆ 23 ಡಿವೈಡೆಡ್ ಬೈ 60 10 23 ಅಂದ್ರೆ 0 5 0 0 ಅಂದ್ರೆ 12 50 ನಂಗೆ ಆಯ್ತು. 11 12 11 60 12 ಕೈ 10ರಾಗ 8 4 ಇದು 11 ಅಂದರೆ 0 0 0 0 ಅಂದ್ರೆ 12.48. ಇದು ಯಾವುದಪ್ಪ ಅಂದ್ರೆ ಇದೈತೆ. ಇವಾಗ ಸೆಕೆಂಡ್ ಇದ್ರಾಗೆ 11 32 11 60 32 ಒಳಗೆ 8 4 2 0 ಅಂದ್ರೆ 12 28 ಆಯಿತು. ಇವಾಗ 11 60 20 8 0 4 ಎಂಟು 11 4 ಇತ್ತು 4 11 60 30 ಕೈ 0 3 11 6 5 3 15 11 60 15 ಕೈ ಎಷ್ಟು ಬರ್ತದೆ 5 45. 11 3 ಎಷ್ಟು 11 3 ಎಷ್ಟು ಸೆಕೆಂಡ್ 11 60 ಒಳಗೆ 45 ಎಷ್ಟು ಬರ್ತದೆ 15 ಬರ್ತದೆ. ಇದು 7 ಬರ್ತದೆ. ಈಗ 12 ಬಂದಕ್ಕೆ 12 ಬಂದಕ್ಕೆ ಏನು ಮಾಡಬೇಕು 12ಕ್ಕಿಂತ ಜಾಸ್ತಿ ಬರ್ತಪ್ಪ ಅಂದ್ರೆ 23 60 ತೆಗಿಬೇಕು. 12 ತೆಗಿ
ಎಷ್ಟು ಬಂತು 48 ಅಂದ್ರೆ 11 48 ಬರ್ತದೆ 23 ಒಳಗೆ 23 ಕಳಿ 23 ಒಳಗೆ 60 23 37 0 0 ಅಂದ್ರೆ 12 37 ಬರ್ತದೆ ಇದು ಯಾವುದು ಗಡಿಯಾರದ ಕನ್ನಡಿ ಪ್ರತಿಬಿಂಬ ಟೈಪ್ 2 ಇತ್ತು ಕಂಪ್ಲೀಟ್ ಟೈಪ್ 2 3 ನೆಕ್ಸ್ಟ್